ನಮಸ್ಕಾರ, ನಾನು ಗಿರೀಶ್. ನನ್ನ ಮೊಬೈಲ್ ಅಲಾರಂ ಬಡಿತಾ ಇದ್ರೂ ಬೆಳಗಿನ ಹೊತ್ತು ಚಾಪೆಯಿಂದ ಎದ್ದೇಳೋದು ತುಂಬಾನೇ ಕಷ್ಟ ಕಂಡು. ಹಾಗಂತ ನೀವು ನನ್ನ ವೇಸ್ಟ್ ಬಾಡಿ ಅಂತ ತಿಳ್ಕೊಂಡ್ರು ಬೇಜಾರಿಲ್ಲ ರೀ. ನೀವು ಸ್ವಲ್ಪ ಕಣ್ಣು ಮುಚ್ಕೊಂಡ್ರೆ ಮೊದಲಿಗೆ ನಾನು ನನ್ನ ನಿತ್ಯ ಕರ್ಮಗಳನ್ನು ಮುಗಿಸ್ಬಿಡ್ತೇನೆ. ಇನ್ನು ಸ್ವಲ್ಪ ಮುಖ ತೊಳೆದು ಫ್ರೆಶ್ ಆಗಿಬಿಡ್ತೀನಿ ಬಿಡಿ. ಈ ತಣ್ಣೀರಲ್ಲಿ ಅದ್ಯಾವ ಶಕ್ತಿ ಇದೆ ಅಂತ ಆ ಭಗವಂತನಿಗೆ ಗೊತ್ತು ಕಂಡ್ರಿ. ಒಂದ್ಸಲ ಇದರ ಅನುಭವ ಮೈ ಮೇಲಾದ್ರೆ ಏಕ್ದಮ್ ಫ್ರೆಶ್, ವಿಂಡೋ ಫ್ರೆಶ್, ಚಿಕ್ಕ ಚಿಕ್ಕ. ಸಮಯ 7 ಗಂಟೆ ಆಗ್ತಾ ಇದೆ. ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಊರು ಬಿಟ್ಟು ಓಡುವುದು. ಈ ಬ್ಯುಸಿ ಶೆಡ್ಯೂಲ್ ಇರುವ ನವ ಯುವಕರಿಗೆ ಈ ಮೆಟ್ರೋ ಸಿಟಿಯಲ್ಲಿ ಬೆಳಗಿನ ಹೊತ್ತು ಚಾಯ್ ದೇಹಕ್ಕೆ ಆರೋಗ್ಯಕರ ಅಂತ ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ್ದ ನೆನಪು. ನೀವೇನು ಇದನ್ನು ಪುಸ್ತಕದ ಬದನೆಕಾಯಿ ಅನ್ಬಹುದು, ಆದರೆ ನಾನು ಅದೇ ಬದನೆಕಾಯನ್ನು ರಿಯಲ್ ಲೈಫ್ನಲ್ಲಿ ಗೊಜ್ಜು ಮಾಡಿ ತಿಂತಿದ್ದೇನೆ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, MTR ಮಸಾಲಾ ಪೌಡರ್. ಮಸಾಲ ಅಂತ ಹೇಳಿದ ಕೂಡಲೇ ಬಾಯಲ್ಲಿ ನೀರು ಬಂದ್ಬಿಡ್ತಾ. ಆದರೆ ನಮ್ಮ ಈ ಮಸಾಲಾ ಜಾಗಿಂಗ್ನ ಉದ್ದೇಶ ಒಳ್ಳೆ ಗಾಳಿ ಸೇವನೆ. ಗಾಡಿ ಆಂಜನೇಯ, ನಮ್ಮ ಮನೆಗೆ ವಾಪಸ್ ಬರೋ ತನಕ ಮನೆಯನ್ನು ನೀನೇ ನೋಡ್ಕೊಳ್ಬೇಕು. ಜೈ ಆಂಜನೇಯ. ಬೆಳಗಿನ ಹೊತ್ತು ನಾನು ಜಾಗಿಂಗ್ ಹೊರಟಾಗ ಹಲವಾರು ಸ್ತ್ರೀಯರು ಮನೆ ಮುಂದೆ ರಂಗೋಲಿ ಹಾಕುವುದನ್ನು ನೋಡುತ್ತಿದ್ದೆ. ಈ ರಂಗೋಲಿ ನೋಡಿದಾಗ ನನಗೆ ನನ್ನ ಅಕ್ಕ ನೆನಪಾಗ್ತದೆ. ನನ್ನ ಅಕ್ಕ ಮದುವೆಯಾಗಿ ಈಗ ಮೈಸೂರಿನಲ್ಲಿದ್ದಾಳೆ. ಅವಳು ಈ ರಂಗೋಲಿ ಹಾಕೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಅವಳು ನಾನು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಸ್ ಅಂದಾಗ ನೆನಪಾಯ್ತು ನೋಡಿ, ಬೆಳಗ್ಗೆ ಕೆಲಸಕ್ಕೆ ಹೋಗುವ ಹಲವಾರು ಮಿಸ್ಗಳು ದಾರಿಯಲ್ಲಿ ಸಿಗ್ತಿದ್ರು. ಆದರೆ ಇವತ್ತು ಯಾರು ಸಹ ಕಾಣ್ತಾ ಇಲ್ಲ. ಎಲ್ಲ ಮಿಸ್ಗಳು ಮಿಸಸ್ ಆಗಿಬಿಟ್ರ ಅಥವಾ ಕಳ್ಮಂದ ಜಾಗಿಂಗ್ ಬರ್ತಿದ್ದಾನೆ ಅಂತ ಮನೆ ಒಳಗಡೆನೆ ಹೊತ್ಕೊಂಡ್ಬಿಟ್ರ. ಮನವ ಕಾಡುವ ರೂಪಸಿಯೇ ಬಯಕೆಯ ಸ್ಪೀಡಾಗಿ ಹೊರಟ ಮಗ. ನೀವೀಗ ನೋಡ್ತಿದ್ದೀರಲ್ಲ, ಇದು ನಮ್ಮನೆ ಹತ್ತಿರದ ಪಾರ್ಕ್. ಇಲ್ಲಿ ಹಲವಾರು ಜನರು ಮಾರ್ನಿಂಗ್ ವಾಕಿಂಗ್ ಅಂತ ಬರ್ತಾರೆ. ಇಲ್ಲಿ ಬರುವವರಲ್ಲಿ ಆಂಟಿ ಅಂಕಲ್ಗಳೇ ಜಾಸ್ತಿ. ಈ ಆಂಟಿ ಅಂಕಲ್ಗಳನ್ನ ನೋಡಿದ್ರೆ ನನಗೆ ಅಜ್ಜಿ ಮನೆ ನೆನಪಾಗ್ತದೆ. ಅಜ್ಜಿ ಮನೆಯಲ್ಲಿ ಸ್ಕೂಲ್ಗೆ ಹೋಗ್ತಿದ್ದ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಲೈಫ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ಬಹುದು. ಯೂನಿಫಾರ್ಮ್ ಹಾಕಿರೋ ಮಕ್ಕಳು ನೋಡಿದ್ರೆ ನನಗೂ ಇವ್ರ ಜೊತೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಅನಿಸ್ತದೆ. ಆದರೆ ಇವ್ರ ಬುಕ್ ಮತ್ತು ಹೋಮ್ವರ್ಕ್ ನೋಡಿದ್ರೆ ಅಯ್ಯೋ ಬೇಡಪ್ಪ ಬೇಡ ಅನಿಸ್ತದೆ. ಹುಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಪಿಪ್ಪಿ ಪಿಪ್ಪಿ ಪಿಪ್ಪಿ. ಪಾಪ ಯಾರೋ ಮಲ್ಕೊಂಡಿದ್ದಾರೆ, ಡಿಸ್ಟರ್ಬ್ ಮಾಡ್ಬೇಕು. ಸೈಲೆಂಟ್ ಪ್ಲೀಸ್. ಇಲ್ಲಿ ಬಂದಿರೋ ಹೆಂಗಸರನ್ನು ನೋಡಿದ್ರೆ ಇವರು ಮನೇಲೇನು ಕೆಲಸ ಮಾಡೋಣ ಅಂತ ಅನಿಸ್ತದೆ. ಆದರೆ ನನ್ನ ತಾಯಿ ಮನೆ ಕೆಲಸನೆಲ್ಲ ಒಬ್ಬಳೇ ಮಾಡ್ತಿದ್ಲು. ನನ್ನ ತಂದೆ ಸೂಪರ್ ಹೀರೋ. ಅವರೊಬ್ಬರೇ ತೋಟದ ಎಲ್ಲ ಕೆಲಸವನ್ನು ಮಾಡ್ತಿದ್ರು. ಅವರೆಲ್ಲ ಕೆಲಸಗಳು ಭಗವಂತನಿಗೆ ಇಷ್ಟವಾಗಿತ್ತು. ಅದಕ್ಕೆ ಅವನ ಜೊತೆಗೆ ಕರೆಸ್ಕೊಂಡ. ರೀಚ್ ಸ್ಥಳ ಬಿಟ್ಟೋದು. ಫ್ರೆಂಡ್ಸ್ಗಳು ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆದರು. ಮತ್ತೆ ನಾನು ಏನೋ ಸಾಧನೆ ಮಾಡ್ಬೇಕಂತ ಈ ಬೆಂಗಳೂರು ಸೇರ್ಕೊಂಡೆ. ಒಂಥರ ಇವೆಲ್ಲ ಇಮೋಷನಲ್ ಫೀಲಿಂಗ್ಸ್.
ಈ ಪಾರ್ಕ್ನಲ್ಲಿ ಆಡ್ತಿರೋ ಮಕ್ಕಳು ನೋಡಿದ್ರೆ ನನಗೂ ಡ್ಯಾಡಿ ಆಗ್ಬೇಕು ಅನ್ನಿಸ್ತದೆ. ನನ್ನ ಮಗನನ್ನು ಕ್ರಿಕೆಟ್ ಚಾಂಪಿಯನ್ ಮಾಡಬೇಕು. ಏಕೆಂದರೆ ನನಗಂತ ಈ ಕ್ರಿಕೆಟ್ ಆಡಲಿಕ್ಕೆ ಬರೋದಿಲ್ಲ ಬಿಡಿ. ಆದರೆ ನಮ್ಮ ದೇಶದಲ್ಲಿ 90% ಜನ ಇದನ್ನೇ ಇಷ್ಟಪಡ್ತಾರೆ. ನನ್ನ ಸಣ್ಣ ಮಗಳನ್ನು ಸ್ಕೇಟಿಂಗ್ ಚಾಂಪಿಯನ್ ಮಾಡಬೇಕು. ಏನು ಯೋಚನೆ ಮಾಡ್ತಿದ್ದೀರಾ? ಇನ್ನು ಮದುವೆನೇ ಆಗಿಲ್ಲ, ಅದ್ರ ಮೊದಲೇ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ? ಈ ಜೀವನ ಅಂದಮೇಲೆ ಎಲ್ಲವೂ ಇಲ್ಲೇ ಆಗ್ಬೇಕಲ್ವ? ನಮ್ಮ ಸೂರ್ಯನ್ನೇ ನೋಡಿ, ಅವನು ಯಾವ ರೀತಿ ಕೆಲಸ ಮಾಡ್ತಿದ್ದಾನೆ, ನಾವು ಅದೇ ರೀತಿ ನಮ್ಮ ಕೆಲಸ ಮಾಡಬೇಕು. ಅದಲ್ಲದೆ ಯಾವುದೆಲ್ಲ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಆಗಬೇಕು ಆ ಟೈಮ್ನಲ್ಲಿ ಆಗಬೇಕು. ಇಲ್ಲಿಂದ ನಾವಿನ್ನು ಹೊರಟ್ರೆ ಮುಂದೆ ಒಂದು ಸಣ್ಣ ಕೃಷ್ಣನ್ ಟೆಂಪಲ್ ಇದೆ. ಇಲ್ಲಿಯ ಕೃಷ್ಣನ್ ನೋಡಲು ಕಣ್ಣೆರಡು ಸಾಲದಂತ ಜನ ಹೇಳ್ತಾರೆ. ಅದರ ಅನುಭವ ನಿಮಗೂ ಮಾಡಿಸ್ತೀನಿ ಬಿಡಿ. ಬೆಳಿಗ್ಗೆನೆ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ. ಇವ್ರನ್ನೆಲ್ಲ ನೋಡ್ತಿದ್ರೆ ನನಗೆ ಭಗವಂತನ ಸೃಷ್ಟಿಯ ಬಗ್ಗೆ ಒಂದು ಹೊಸ ಚಿಂತನೆ ಬರುತ್ತೆ. ಭಗವಂತ ಈ ಭೂಮಿ ಮೇಲೆ ಏನೇನೆಲ್ಲ ಸೃಷ್ಟಿಸಿದ, ಏನೇನೆಲ್ಲ ಅನ್ನೋದಕ್ಕಿಂತ ಎಲ್ಲವನ್ನು ಸೃಷ್ಟಿಸಿದ ಅಂತ ಹೇಳ್ಬೋದು. ಅವನ ಸೃಷ್ಟಿಯ ಕೊಡುಗೆಯನ್ನು ನೋಡಲು ನಮಗೆ ಈ ಒಂದು ಜನ್ಮ ಸಾಕಾಗದಿರಬಹುದು. ಏಕೆಂದರೆ ಹುಟ್ಟು ಸಾವು ಎಂಬ ರಹಸ್ಯವನ್ನು ಯಾರು ಇವರಿಗೆ ಬಿಡಿಸಲು ಸಾಧ್ಯವಾಗಲಿಲ್ಲ ನೋಡಿ. ಆದರೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಮನುಷ್ಯನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು. ಆದರೆ ನನಗೆ ಸತ್ ಮೇಲೂ ಬದುಕಬೇಕು ಅಂತ ಆಸೆ ಇದೆ. ಇದು ನಮ್ಮಿಂದ ಸಾಧ್ಯನಾ? ಸರಿ, ನಾನು ಇಲ್ಲಿಂದ ಎಲ್ಲಿಗೂ ಹೋದೆ. ಈ ಆಧ್ಯಾತ್ಮಿಕ ಅಂದರೆ ಹಾಗೇನೆ ನೋಡಿ. ಅದರ ಬಗ್ಗೆ ಮಾತಾಡ್ತಿದ್ರೆ ಮುಗಿಯೋಕೆ ಇಲ್ಲ. ಅದಲ್ಲದೆ ನನಗೆ ನಿಮ್ಮ ಜೊತೆ ಇನ್ನು ಹೆಚ್ಚು ಮಾತಾಡ್ಲಿಕ್ಕಿದೆ. ಇನ್ನು ಇಲ್ಲಿ ಮುಂದೆ ಹೋದ್ರೆ ಮನೆಯಿಂದ ಆಫೀಸ್, ಎಷ್ಟೊಂದು ವಿಷಯ ಇದೆ. ಶ್ರೀಕೃಷ್ಣನಿಗೆ ಇನ್ನೊಂದ್ಸಲ ಕೈ ಮುಗಿದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ನನ್ನ ಸತ್ತು ಬದುಕಬೇಕೆಂಬ ಚಿಂತನೆ ಬಗ್ಗೆ ನೀನು ಸ್ವಲ್ಪ ಯೋಚಿಸುವಂತ ಹೇಳಿ ನಾವು ನಮ್ಮ ಮುಂದಿನ ಪ್ರಯಾಣವನ್ನು ಪಂಡರಾಪುರದಿಂದ ನನ್ನ ಸ್ವರ್ಣ ಕುಟೀರದವರೆಗೆ ಮುಂದುವರಿಸೋಣ. ಇಲ್ಲಿಂದ ಹೊರಟ್ರೆ ನಮ್ಮ ಮನೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ನೀವು ನೋಡುತ್ತಿರುವುದು ಬೆಂಗಳೂರು ದೂರದರ್ಶನ. ಒಂದು ಸಣ್ಣ ವಿರಾಮದ ನಂತರ ವಾರ್ತಾ ಕಾರ್ಯಕ್ರಮಗಳು ಮುಂದುವರಿಯುವುದು. ಅಣ್ಣವ್ರೆ, ಒಂದು ಟೀ ಕೊಡಿ. ಪರಮಾನಂದ. ಈ ಟೀ ದುಡ್ಡನ್ನು ಯಾರ್ದಾರ ಅಕೌಂಟ್ನಲ್ಲಿ ಬರ್ಕೊಳ್ಳಪ್ಪ ಅಂತೇಳಿ ನಾವಿಲ್ಲಿಂದ ಸೀದಾ ಮನೆಗೆ ಹೋಗೋಣ. ಇಲ್ಲಿಂದ ಒಂದು ಶಾರ್ಟ್ ಕಟ್ ರಸ್ತೆ ಇದೆ, ಅಡ್ಡದಾರಿ. ಅಡ್ಡದಾರಿಯಲ್ಲಿ ಬಂದರೂ ಟ್ರಾಫಿಕ್. ಈ ಟ್ರಾಫಿಕ್ ಮಧ್ಯೆ ಓಡಾಡ್ಬೇಕಂದ್ರೆ ತುಂಬಾನೇ ಕಷ್ಟ. ಒಂದ್ಸಲ ರಸ್ತೆ ದಾಟಬೇಕಾದ್ರೆ 100 ಸಲ ಯೋಚಿಸಿ ದಾಟಬೇಕಾಗುತ್ತೆ. ಇದೇನಾಯ್ತು ನನಗೆ? ನನ್ನನ್ನು ಯಾಕೆ ಮಲಗಿಸಿದ್ದಾರೆ? ನನ್ನ ಸುತ್ತಲೂ ಡಾಕ್ಟರ್ ಬೇರೆ ನಿಂತ್ಕೊಂಡಿದ್ದಾರೆ. ನಾನು ನಿಮ್ಮ ಹತ್ರ ಏನು ಹೇಳ್ತಿದ್ದೆ ಅಲ್ವಾ, ಅಡ್ಡದಾರಿ ಬಗ್ಗೆ. ಅಲ್ಲ, ಈ ರಸ್ತೆ ದಾಟುವಾಗ ನೋಡ್ಕೊಂಡು ದಾಟಬೇಕಂತ. ಆಮೇಲೆ ಏನಾಯ್ತು? ಒಂದು ನಿಮಿಷ ಉಸಿರು ಕಟ್ತಾ ಇದೆ. ಕೃಷ್ಣ ಕೃಷ್ಣ ಕಾಪಾಡಪ್ಪ. ನನಗೆ ನನ್ನ ಜೀವನದ ಮೇಲೆ ತುಂಬಾನೇ ಆಸೆ ಇದೆ. ಈ ಜೀವನ ಅಂದರೆ ತುಂಬಾನೇ ಸುಂದರ ಅಂತ ಈಗೀಗ ಬೇರೆ ಅರ್ಥ ಆಗ್ತಾನೂ ಇದೆ. ನಾನು ಈ ಪ್ರಪಂಚದಲ್ಲಿ ನೋಡ್ಬೇಕಾದದ್ದು
ಆಡ್ಬೇಕಾದದ್ದು ತುಂಬಾನೇ ಇದೆ. ನಾನು ಬದುಕಬೇಕು. ನಾನು ಒಂದು ವೇಳೆ ಸತ್ರು ಮತ್ತು ಬದುಕಬೇಕು. ಕೃಷ್ಣ ಕೃಷ್ಣ, ಯಾಕೋ ನನ್ನ ಕಣ್ಣಿಗೆ ಈ ಪ್ರಪಂಚನೇ ಕತ್ತಲಾಗ್ತಾ ಇದೆ. ನಾನಿವತ್ತು ತುಂಬಾನೇ ಖುಷಿಯಾಗಿದ್ದೇನೆ. ನಾನು ಮತ್ತೆ ಬದುಕಿದ್ದೇನೆ. ಯಾವಾಗಲೂ ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಿದ್ದೆ, ಮತ್ತೆ ಅದೇ ಬ್ಯೂಟಿಫುಲ್ ಲೈಫಿಗೆ ಬಂದಿದ್ದೇನೆ. ನನ್ನ ಕತ್ಲಾದ ಬದುಕಿನಲ್ಲಿ ಸೂರ್ಯನ ಕಿರಣ ಮತ್ತೆ ಬೆಳಕು ತಂದಿದೆ. ಈ ದೇಹ ಬೇರೆಯವ್ರದ್ದಾಗಿರಬಹುದು, ಆದರೆ ಈ ಪ್ರಪಂಚ ನನಗೆ ಮೊದಲಿನಷ್ಟೇ ಸುಂದರವಾಗಿ ಕಾಣ್ತಾ ಇದೆ. ನಾನು ನನ್ನ ಕಣ್ಣುಗಳನ್ನು ದಾನ ಮಾಡಿದ್ದೇನೆ. ಈಗ ನೀವೇನು ಯೋಚಿಸ್ತಿದ್ದೀರಾ? ಅವರೇ ನಿಮಗೆ ಕಣ್ಣು ದಾನ ಮಾಡಿದ ಪುಣ್ಯಾತ್ಮರು.